ಖಚಿತವಾಗಿ ಕರೆ ಆಯಿತು. ಆದಷ್ಟು ಬೇಗ ಅರಮನೆಯನ್ನು ಸೇರಿಕೊಳ್ಳಬೇಕು ಎನ್ನುವ ಹಾಗೆ ಆ ಓಲೆಗೆ ಉತ್ತರವಾಗಿ ಧಾವಿಸಿ ಬಂದವ ನಾನು. ಬಂದು ನೋಡಿದ್ರೆ ಆಶ್ಚರ್ಯವನ್ನ ಕಾಣುತ್ತಾ ಇದ್ದೇನೆ. ನಮ್ಮ ಈ ಅರಮನೆ ಎಂದಿನ ಹಾಗಿಲ್ಲ. ವಾತಾವರಣ ನೋಡು, ಅಸ್ತವ್ಯಸ್ತವಾಗಿದೆ. ಯಾಕೆ ಹೀಗೆ ಹೀಗಾಗೋದಕ್ಕೆ ಕಾರಣ ಏನು? ಉತ್ತರ ಬೇಕಲ್ಲ ಮಂತ್ರಿಷ. ಯಾಕೆ ಹೀಗೆ ಅಂದ್ರೆ ಗುರುಮಠವನ್ನು ಸೇರುವ ಮೊದಲು ಈ ಅರಮನೆ ಹೀಗಿರ್ಲಿಲ್ಲ. ಆದ್ರೆ ಇಂದು ಹಾಗೆಲ್ಲ ಅಮ್ಮಂದರ ಲಕ್ಷಣ ಎಲ್ಲ ಕಾಣುತ್ತಾ ಇದೆ. ಮಸಣ ಸದೃಶವಾಗಿದೆ. ಅಪ್ಪನೂ ಕಾಣುವುದಿಲ್ಲ, ಅಮ್ಮನೂ ಕಾಣುವುದಿಲ್ಲ. ಹೀಗಾಗುವುದಕ್ಕೆ ಕಾರಣವೇ ಎಲ್ಲವನ್ನು ಸವಿಸ್ತಾರವಾಗಿ ಜನಕ ಜನನಿಯರಳಿದರೆ ಎನ್ನುತ್ತ ತಪ್ಪನೆ ಕೆಡೆದು ಶಿರ ಹೊಡೆದು ನೃಪತಿಯನು ಗೌತಮ ಎನ್ನುತ್ತ ತಲೆ ಹೊಡೆದು
ಯಕ್ಷ ತಂದೆಯನ್ನು ಕೊಂದಿರಬಹುದು, ಆದ್ರೆ ಆ ಹೊಗೆಯ ಹೊಗೆಯನ್ನು ಕಾಣುವುದಕ್ಕೆ ಬಂದು ಔತಪ್ಪ ಇನ್ನು ಕಾಲ ವಿಳಂಬಲ್ಲ, ಯಮ ನಾಲಾಯಕ್ಕೆ ಕಳುಹಿಸಿಕೊಂಡೇ ಮಿತ್ರನಾದಂತಹ ಸಾಲಪಾತಕ ಇರುವಂತಹ ನಾಗರಾಜ ಒಂದು ಬೇಡದೇ ಇದ್ದಂತಹ ಕೆಲಸವನ್ನು ಮಾಡಿ ನಾನು ಅವನಿಗೆ ಮಿತ್ರ, ಆದ ಕಾರಣ ಅವನಿಗೆ ಆದಂತಹ ಸೋಲಿಗೆ ಜಯ ದೊರಕಿಸಿಕೊಡೋಣ ಎನ್ನುವ ಹಾಗೆ ಮುಂದುವರಿದ ಅವ ಉತ್ತಮನ ಹೆಂಡತಿಯನ್ನು ಸಾಲಪಾತಕ ಅಪಹರಿಸಿದಂತಹ ಹೆಣ್ಣು ಈ ಉತ್ತಮನ ಹೆಂಡತಿ. ಇದಕ್ಕೆ ಹೆಂಡತಿಯನ್ನು ಕರೆದುಕೊಂಡು ಹೋಗುವಂತಹ ದಶೆಯಿಂದ ಪಾತಾಳ ಲೋಕಕ್ಕೆ ಉತ್ತಮ ದಾಳಿ ಮಾಡಿ ಅವರನ್ನು ದಿಗ್ಬಂಧನದಲ್ಲಿರಿಸಿದ. ಆ ಕಾರಣವನ್ನು ನನವರಿಕೆ ಮಾಡಿಕೊಂಡು ಹೀಗಾಗಿ ಕಷ್ಟಕ್ಕೊಳಗಾಗಿದ್ದೇನೆ, ನೀನು ಪರಿಹರಿಸಿಕೊಡಬೇಕು. ಸರಿ, ನಾನು ಹೋದೆ, ಅಯೋಧ್ಯೆಗೆ ಬುತ್ತಿಗೆ ಹಾಕಿದೆ, ನಮ್ಮೊಳಗೆ ಕಾದಾಟ ನಡೆಯಿತು. ಕಾದಾಟದಲ್ಲಿ ಉತ್ತಮ ಸತ್ತು ಹೋದ. ನಾನು ಕಾರಣನಾದೇವೆಂದು ಹೇಳು ಯುದ್ಧ ಮಾಡಿ ನಿಂದಿನ ಸತ್ತಂದ್ರೆ ನೀನೇ ಕಾರಣ. ಮತ್ತೆ ಅಲ್ಲ,
ಆದರೂ ಕಾರಣಸ್ಥಳದಲ್ಲಿ ನೀನು ಇದ್ದೀಯ ಅನ್ನೋದನ್ನು ಅಲ್ಲಗಳೆಯುವುದಕ್ಕಾಗುವುದಿಲ್ಲ. ಕೇಳುವುದಕ್ಕವನ ಮಗ ಆಮೇಲೆ ಕೇಳುವುದಕ್ಕವನ ಮಗ ಉತ್ತಮ ಬಂದಂತವನ ಮಗ ಉತ್ತಮನಂತೆ ಅವನನ್ನು ತಚ್ಚಿಕೊಳ್ಳುತ್ತೇನೆ ಅಂತ ಅವನು ಹೇಳಿದ್ದೆ. ಅಷ್ಟೊತ್ತಿಗೆ ಅವನನ್ನು ಹೊಡೆದದ್ದರಲ್ಲಿ ವಾಸುದೇವ ಹೇಳುವಲ್ಲಿಗೆ ಹೊಡೆದಿದ್ದಾನೆ. ಆ ಅವನು ಸಹಿಸಿಕೊಳ್ಳುವುದಕ್ಕಾಗಲೇ ನಿನ್ನಡೆಗೆ ಬಂದಿದ್ದೇನೆ. ಆದತ್ತೇನು ಅನ್ನುವುದನ್ನು ಸರಿಯಾಗಿ ಪರಾಮರಿಸಿ ಅವನಿಗೆ ಆಗಬೇಕಾದಂತಹ ಶಾಸ್ತಿಯನ್ನು ಮಾಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ವಿಶ್ರಾಂತಿಗಳು ಅಷ್ಟು ಸುಲಭದಲ್ಲಿ ಜಯ ಸಿಗುತ್ತದೆ ಅಂತ ಭಾವಿಸಬೇಡ. ಪೌರುಷವೇ ಆಕಾರವೆಂದು ಬಂದ ಹಾಗೆ ಕಾಣುತ್ತದೆ ಅವನ ವಿಕ್ರಮ. ಆದ ಕಾರಣವನ್ನು ಹೊಡೆಯುವುದರಲ್ಲಿ ಸದೆಬಡಿಯುವುದರಲ್ಲಿ ನೀನು ಆಲೋಚಿಸಬೇಕಾಗುತ್ತದೆ. ಕಾಣುವುದಕ್ಕೆ ಹುಡುಗ ಹಾಗೆಂದು ದಡಿಗಳನ್ನಾದರೂ ನಿಗ್ರಹಿಸಬಲ್ಲ ಶಕ್ತಿ ಅವನಲ್ಲಿದೆ. ಆಗಲಿ ಅವ ಹುಡುಗನ ತಡಿಗಳು ನೋಡುವುದಕ್ಕೆ ನಾನಿದ್ದೇನೆ. ನಿನ್ನ ಪೌರುಷವು ನಿನ್ನ ರಾಜಸವು ನಿನ್ನ ವಯಸ್ಸಿಗೆ ಮೀರಿ ಪ್ರದರ್ಶಿತವಾದರೆ ಅದು ಗಾಂಭೀರ್ಯತೆಯಾಗಿದ್ದರು. ಬಂದ ವಯರವನ್ನು ಆಗ ಸರಿಯಾಗಿ ಗಮನಿಸು. ಯಾರು 14 ಲೋಕದ ಅಧಿಪತಿಯಾಗಿ ಜಗಕ್ಕೆ ಹಿತವಂತೆ ಬಯಸುವ ಶಕ್ರನಿದ್ದೆ ಕೇಳಿದ್ದೇನೆ ನಾನು. ಅವನ ಎದುರಿನಲ್ಲಿ ನಿನ್ನ ಪೌರುಷವನ್ನು ನಿನ್ನ ತೋಳ ತೀಟೆಯನ್ನು ಪ್ರದರ್ಶಿಸುವುದಕ್ಕೆ ಮುಂದಾಗುತ್ತದೆ. ಯಾಕೆ ಮಾಡಬಾರ್ದು? ಯಾಕೆ ಮಾಡக்கூಡದು ಅನ್ನುವ ಹಾಗೆ ಪ್ರಶ್ನಿಸಿದ್ರೆ ನೀನು ಕ್ಷತ್ರಿಯ, ನೀನು ಪಾರ್ಥಿವ, ಆದ್ದರಿಂದ ಮಾಡக்கூಡದು. ಹೌದೇ? ಕ್ಷತ್ರಿಯರ ತೋಳುಗಳಲ್ಲಿ ಬಲ ಇರುವುದು ಯಾಕೆ? ಯಾಕೆ? ಜಗತ್ತಿನಲ್ಲಿ ಧರ್ಮವನ್ನು ಸಂಸ್ಥಾಪಿಸುವುದಕ್ಕೆ. ಎಲ್ಲಿ ಗೋವುಗಳಿಗೆ, ಎಲ್ಲಿ ಬ್ರಾಹ್ಮಣರಿಗೆ, ಎಲ್ಲಿ ಸ್ತ್ರೀಯರಿಗೆ ಅನ್ಯಾಯವಾಗುತ್ತದೆ, ಎಲ್ಲಿ ಅವರು ಕಣ್ಣೀರು ಕರೆಯುತ್ತಾರೆ, ಅವರ ಕಣ್ಣೀರನ್ನು ಒರೆಸುವುದಕ್ಕೆ ಪಾರ್ಥಿವರ ತೋಳುಗಳಲ್ಲಿ ಬಲವನ್ನು ತುಂಬಿದ್ದಾಗ ದೇವರು ಖಂಡಿತ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳದೆ ನೀನು ಮುಂದುವರೆದರೆ ನಮ್ಮಂಥವರಿಗೆ ಅಂದ್ರೆ ಬುದ್ಧಿದ್ದವರಿಗೆ, ವಿವೇಕಿಗಳಿಗೆ ಅದಿಷ್ಟ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಅದೇ ನಿನ್ನ ಕರ್ತವ್ಯವನ್ನು, ನಿನ್ನ ಹುಟ್ಟಿನ ಕಾರಣವನ್ನು ಮರೆತು ಮುಂದುವರೆದ್ರೆ ನಿನ್ನ ಕೆಲಸ ಒಳ್ಳೆಯದಾಗಿದೆ ಎನ್ನುವಾಗ ನಾವು ಹೇಳಿಲ್ಲ. ಆದ್ದರಿಂದ ನಿನ್ನ ಮರ್ಯಾದ ಅದು ಏನು ಮಿತಿ, ಆ ಮಿತಿಯನ್ನು ಮೀರಿ ಅವನನ್ನು ಪ್ರಶ್ನಿಸಿ. ಖಂಡಿತವಾಗಿ ಪ್ರಶ್ನಿಸಿದ್ದೇನೆ. ಅವನಿಂದ ನೀನು ಬಯಸಿದ ಉತ್ತರ ಸಿಗದೆ ಇರುವಾಗ ಅವನಿಗೆ ಹೊಡೆದೆಯ? ಅಯ್ಯ, ಅವರು ಪಲಾಯನ ಮಾಡಿದ್ದಾರೆ.
ಅದು ವಿಷಯ ಬೇರೆ. ನಿನ್ನ ಪೆಟ್ಟು ತಿಂದ ತರಕಾರಿ ಪಲಾಯನ ಮಾಡಿದ. ಆದ್ರೆ ನೀನು ಅಲ್ಲಿಗೆ ಹೋದದ್ದು ಎಷ್ಟು ಸರಿ, ಅವನಿಗೆ ಪಡೆದದ್ದು ಎಷ್ಟು ಸರಿ. ಭೂಲೋಕದಲ್ಲಿ ನೀನು ಬೇಕಾದದನ್ನು ಮಾಡಿ ಆಕ್ಷೇಪ ಇಲ್ಲ. ಆ ಭೂಲೋಕದ ವ್ಯಾಪ್ತಿಯನ್ನು ಮೀರಿದಂತಹ ಭೂಕೂಟ ನೀನು ಪ್ರಶ್ನಾರ್ಹವಾದಂತಹ ಕೆಲಸವನ್ನು ಮಾಡಿದ್ದು. ಯಾಕೆ ಹಾಗೆ ಮಾಡಿದೆ? ಏನು ಉದ್ದೇಶ? ಹಣದ ನೀವು ಮಾಡಿ ಸರಿ ಅಂತ ಭಾವಿಸ್ತೀನಿ. ನಿನ್ನ ಮೇಲೆ ಗೌರವ ಭಾವನೆ ಇತ್ತು, ಆದ್ರೆ ಈಗ ಇಲ್ಲ. ಯಾಕಿಲ್ಲ ಅದನ್ನು ಸರಿಯಾಗಿ ಕೇಳು. ಯಾರೇ ಆಗಿರಲಿ ತಪ್ಪು ಮಾಡಿದಲ್ಲಿ ಅದನ್ನು ತಪ್ಪು ಎನ್ನುವುದನ್ನು ಪ್ರಶ್ನಿಸುವಂತಹ ಅಧಿಕಾರ ಎಲ್ಲರಿಗೂ ಉಂಟು. ನೀನು ಮಾಡಿದ್ದು ತಪ್ಪು. ಯಾಕಂದ್ರೆ ಉಪಕಾರ ಸ್ಮರಣೆ ಇಲ್ಲದವರು ನೀವುಗಳು. ಈ ಹಿಂದೆ ಜ್ವಾಲಾಸುರನ ಪ್ರಕರಣ ಅವರ ಕೊಲೆಯಲ್ಲಿ ನನ್ನ ತಂದೆ ಸಹಕಾರಿಯಾಗಿತ್ತು. ಅದನ್ನು ಮರೆತು ನನ್ನ ತಂದೆಯನ್ನು ಕೊಂಡಲ್ಲ. ನೀವು ಪರಮ ಪಾತಕಿಗಳು, ಪರಮ ಪಾತಕಿಗಳು. ನಿಮ್ಮನ್ನು ಶಿಕ್ಷಿಸುವುದಲ್ಲ, ನಿಮ್ಮ ಶಿರ ಕರೆಯಬೇಕು. ಆದರೆ ಆ ಮಿತಿಯನ್ನು ಮೀರಿ ನಮ್ಮ ಆಹ್ವಾನವಿಲ್ಲದೆ ಸ್ವರ್ಗಲೋಕವನ್ನು ಪ್ರವೇಶಿಸುವ ಹಾಗಿಲ್ಲ. ಆದರೆ ನೀನು ಮಾಡಿದ್ದೇನೆ ಅಂತಹ ಉತ್ತಮನ ಮಗ. ಯಾರ ಮಗ? ಉತ್ತಮನ ಮಗ. ನಾನೇ ಉತ್ತಮ. ಕೇವಲ ಹೆಸರು ಉತ್ತಮ ಅನ್ನೋ ಹಾಗಾಡಿದ್ದಲ್ಲ, ಗುಣನಡತೆಯಲ್ಲಿ ಉತ್ತಮತೆ ಇದ್ದವನಲ್ಲಿ ಖಂಡಿತ. ಮಾನವ ಸಹಜವಾದಂತಹ ಏಳು ಬೀಳುಗಳು ಅವನ ಜೀವನ ಪಥದಲ್ಲಿ ಸಂಭವಿಸಿದ ಮುಂದಾದರೂ ಕೂಡ ಅದನ್ನೆಲ್ಲ ಮೀರಿ ನಿಂತು ಮಹತ್ತರವಾದಂತಹ ಯೋಗ್ಯತೆಯಿಂದ ಲೋಕದಲ್ಲಿ ತನ್ನನ್ನು ತಾನು ಉದ್ಘಾಟಿಸಿಕೊಂಡವನು ಉತ್ತಮ. ಅಂತವಾದ ಮಗನಾಗಿ ನಿಷ್ಕಾರಣವಾಗಿ ಅಥವಾ ಕಾರಣವಿದ್ದು ಸರಿಯಾದ ಪಥವನ್ನು ಅವಲಂಬಿಸದೆ ಕಂಥರನಲ್ಲಿ ನೀನು ಆಘಾತ ಬಂದೆ ಸೇರಿದೆ. ಈ ರೀತಿ ಮಾಡಿಕೊಂಡದ್ದು ನೀವೇ. ಮತ್ತೆ ಇಲ್ಲಿಗೆ ಬರುವರೆ ಮಾಡಿದ್ದಾರೆ. ಹೌದಯ್ಯ, ಬರುವರೆ ಮಾಡಿಕೊಂಡದ್ದು ಅಂತ ಹೇಳಿದ್ರೆ ಅವ ಏನು ಮಾಡಿದ ನನಗೆ ಶಿಕ್ಷೆ ಕೊಡುವಂತಹ ಹೊಣೆಗಾರಿಕೆ ಭೂಲೋಕದ ಅಧಿಕಾರಿಯಾದಂತಹ ನಿನಗಿಲ್ಲ. ಒಂದು ವೇಳೆ ನಿನಗೆ ಅವನು ಮಾಡಿದ ಅನ್ಯಾಯವನ್ನು ಹಾಗೆ ಖಂಡಿತು ತಿಟ್ಟುಕೋ, ನಾನಿಲ್ವ ಕೇಳುವವರು. ಇನ್ನಲ್ಲಿಗೆ ಬರ್ತಾ ಇದ್ರೆ ಆ ಪಾತಕವನ್ನು ಮರೆ ಮಾಚ್ತಾ ಇದ್ದೆ. ಹಾಗೆ ಮಾಡಿದ್ದಕ್ಕೆ ಉದಾಹರಣೆ ಇಲ್ಲ, ಆಧಾರವಿಲ್ಲದೆ ತಳಪಾಯವಿಲ್ಲದೆ ಮಾತಿನ ಸೌಧವನ್ನು ಕಟ್ಟಿದ್ರೆ ಅದು ನಿಲ್ಲುವುದಕ್ಕಿಲ್ಲ. ಯಜಮಾನ ಹತ್ರ ಹೇಳಬೇಕಾದ ಯಜಮಾನ ಹತ್ರ ಹೇಳಬೇಕು. ಅವರಿಗೆ ಹೇಳುವುದಕ್ಕೆ ದಾಕ್ಷಿಣ್ಯ ಮಾಡಿಕೊಂಡು ತಮ್ಮೊಳಗೆ ತಾವೇ ಪರಿಹರಿಸುತ್ತೇವೆ ಅನ್ನೋ ಹಾಗೆ ಮಾಡಿದರೆ ಆ ಸಮಸ್ಯೆ ಬಹುದೊಡ್ಡದಾಗಿ ವಿಸ್ತೃತವಾಗುತ್ತದೆ. ಆದ್ದರಿಂದ ಲೋಕದ ಯಜಮಾನನ ನನ್ನ ಗಮನಕ್ಕೆ ತಾರದೆ ವಿಚಾರಿಸುವುದಕ್ಕೆ ಬಂದದ್ದು. ನನ್ನೇ ಯಾಕೆ ಬಂದದ್ದು ಅಂತ
ಕಂಡನು ಕಂಡನು ದಿವ್ಯ ಮುಕ್ತಿಯ ವೈಕುಂಠವಂತಹ ಸ್ವರ್ಣ ಮಂಟಪವನ್ನು ಕೊಂಡು ಸಕಲ ಜೀವರಾಶಿಗಳನ್ನು ಪಾಲಿಸುವಂತಹ ಹೊಣೆಗಾರಿಕೆಯನ್ನು ಹೊತ್ತವ ನೀನಂತೆ ನಿನ್ನ ಕರುಣೆ ಇಲ್ಲದೆ ಒಂದು ಹುಲ್ಲುಗಡ್ಡೆಯು ಅಲುಗಾಡುವುದಕ್ಕೆ ಸಾಧ್ಯವಿಲ್ಲ. ಹಾಗಿರುವಾಗ ಈ ಹೊತ್ತಿಗೆ ಪ್ರತ್ಯಕ್ಷನಾದೆ ನನ್ನ ಕಣ್ಣುಗಳು ಪಾವನವಾಯಿತು, ನನ್ನ ಜೀವನ ಧನ್ಯವಾಯಿತು. ಅನುಗ್ರಹಿಸಬೇಕು ಸ್ವಾಮಿ, ಉತ್ತರಿಸಬೇಕು ಸ್ವಾಮಿ. ಸಮಾಧಾನವನ್ನು ಕಂದ ನನ್ನಯ ಕಂಡೆ ಸಂದಾಯಕನುಳೆಂದು ಕಂಡೆ